ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿ ಸ್ವಾಗತ ಸುಸ್ವಾಗತ. ಹೋರಾಟಗಾರರಿಗೂ ಸತ್ಯದ ಪರವಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳಾಗಿದ್ದಾವೆ ಎಂಬುದರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂಥ ಸಂಗತಿ. ಸೌಜನ್ಯ ಪ್ರಕರಣದಲ್ಲಿ ನಕಲಿ ಆರೋಪಿ ಯಾರು? ಸಂತೋಷ್ ರಾವ್. ಧರ್ಮಸ್ಥಳದ ದಣಿಗಳು ನಕಲಿ ದಾಖಲಾತಿ. ಧರ್ಮಸ್ಥಳದ ನಕಲಿ ದೇವಮಾನವನ ತಮ್ಮ ಮತ್ತು ಅವನ ನಕಲಿ ಗ್ಯಾಂಗಿನವರು ಯಾವ ರೀತಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಬಡವರಿಗೆ ಬರ್ತಕ್ಕಂಥ ಮನೆಗಳನ್ನೇ ನುಂಗಿ ನೀರು ಕುಡಿದಿದ್ದಾರೆ. ಇದು ಸತ್ಯ. ಇದಕ್ಕೋಸ್ಕರನೇ ಸೌಜನ್ಯ ಹೋರಾಟಗಾರ ಮತ್ತು ನೀತಿ ಟೀಮಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಟಿ ಜಯಂತ್ ಅವರು ಜಿಲ್ಲಾಧಿಕಾರಿಗೆ, ತಾಲೂಕು ಅಧಿಕಾರಿಗೆ ಮತ್ತು ಧರ್ಮಸ್ಥಳದ ಪಂಚಾಯಿತಿ ಅಧಿಕಾರಿಗಳ ಸಮೇತ ಅರ್ಜಿ ಹಾಕಿದ್ದಾರೆ. 2015 ಹಿಂದೆ ಮತ್ತು 2000 ಇಸವಿಯಲ್ಲಿ ಧರ್ಮಸ್ಥಳದಲ್ಲಿ 10,000ಕ್ಕಿಂತ ಹೆಚ್ಚು ಜನ ವಾಸವಾಗಿರ್ತಕ್ಕಂಥ ಊರಲ್ಲಿ 1000 ಜನಗಳಲ್ಲಿ ಯಾರು ನಿರ್ಗತಿಕರು ಇದ್ದಾರೆ, ಬಡವರು ಇದ್ದಾರೆ, ಅವರಿಗೆ ಸರ್ಕಾರದಿಂದ 94C ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರೆ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದು. ಹಕ್ಕುಪತ್ರ ಹೇಗೆ ಇಸ್ಕೋಬೇಕು, ಹಕ್ಕುಪತ್ರ ಹೇಗೆ ತಗೋಬೇಕಂದ್ರೆ ಅವರೊಂದು ಅರ್ಜಿ ಹಾಕಬೇಕು. ಅವ್ರ ತಲ್ಲಿರ್ತಕ್ಕಂಥ ಅಂದರೆ ಅಲ್ಲಿನ ಧರ್ಮಸ್ಥಳದಲ್ಲಿ ಜೋಪಡಿನೋ ಇನ್ನೊಂದು ಹಾಕ್ಕೊಂಡಿರ್ತಾರಲ್ಲ, ಅವರು ಹೋಗಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು ಯಾವುದೋ ಒಂದು ಪಂಚಾಯತಿಗೆ ಅರ್ಜಿ ಹಾಕಿ ಆ ಜಾಗವನ್ನು ನಮಗೆ ಮಾಡಿಸ್ಕೊಡಿ ಅಂತ ಕೇಳ್ತಕ್ಕಂಥದ್ದು. ಒಂದಿಷ್ಟು ದುಡ್ಡು ಕಟ್ಟಿ ಅದನ್ನ ಮಾಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಆಗಬೇಕಾಗಿತ್ತು. ಅದು ಉಲ್ಟಾ ಏನು ಮಾಡಿದೆ ಗೊತ್ತಾ? ಧರ್ಮಸ್ಥಳದ ನಕಲಿ ದೇವಮಾನವ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಬಡವರಿಗೆ ಬರ್ತಕ್ಕಂಥ ಜಾಗವನ್ನು ತಮ್ಮ ಸುಬೇದಿಗೆ ತಗೊಂಡು, ತಮ್ಮವರ ಅಧೀನದಲ್ಲಿ ತಗೊಂಡು ಎಲ್ಲ ಅಧಿಕಾರಿಗಳಿಗೆ ಪ್ರಸಾದ ತೀರ್ಥ ಕೊಟ್ಟು, ಬೇರೆ ಇನ್ನೇನು ಕೊಟ್ಟನು ಗೊತ್ತಿಲ್ಲ, ಅದನ್ನೆಲ್ಲ ಕೊಟ್ಟು ಜಾಗವನ್ನು ಅವರ ಹೆಸರಿಗೆ ಮಾಡಿಸ್ಕೊಂಡು ದೊಡ್ಡ ಲಾಡ್ಜ್ಗಳು, ವಾಣಿಜ್ಯೋದ್ಯಮ ಅಂದರೆ ಉದ್ಯಮ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದಕ್ಕೋಸ್ಕರನೇ 2000 ಹಿಂದೆ ಇರ್ತಕ್ಕಂಥ ಅರ್ಜಿಗಳು ಅಥವಾ ದಾಖಲಾತಿ ನೀವು ಏನೆಲ್ಲ ಮಾಡಿದ್ರಿ ಎಂಬುದರ ಬಗ್ಗೆ ನಮಗೆ ಕುಲಂಕುಷವಾಗಿ ದಾಖಲಾತಿ ಕೊಡಲೇಬೇಕಂತೇಳಿ ನಮ್ಮ ಟಿ ಜಯಂತ್ ಅವರ ವಾದ, ಅರ್ಜಿ ಸಮೇತ ಹಂಗೆ ಇರ್ತಕ್ಕಂಥದ್ದು. ಇದು ಏನಾದರೂ ಕೊಡದಿದ್ದರೆ RTI ಮುಖಾಂತರ ನಾವು ತಗೊತೀವಿ ಅಂತೇಳಿ ಅವರು ಲೆಟರ್ ಹೆಡ್ಡಿಂಗಲ್ಲಿ ದೂರು ಕೊಟ್ಟು ಬಂದಿದ್ದಾರೆ. ಆಯಾ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಆಯಾ ಸಂಸ್ಥೆಗಳಿಗೆಲ್ಲ ದೂರು ಕೊಟ್ಟು ಬಂದಿದ್ದಾರೆ. ಸ್ನೇಹಿತರೆ, ಧರ್ಮಸ್ಥಳದ ನಕಲಿ ದೇವಮಾನವ ಯಾವ ಥರ ನಕಲಿ ದಾಖಲಾತಿ, ಅರ್ಥ ಮಾಡ್ಕೊಳ್ಳಿ, ನಕಲಿ ದಾಖಲಾತಿ ಮತ್ತು ನಕಲಿ ಅಪರಾಧಿಗಳನ್ನು ಸೃಷ್ಟಿಸಿ ಅವರ ಮೇಲೆ ಇವರು ಮಾಡಿರ್ತಕ್ಕಂಥ ಅನ್ಯಾಯ, ಅಧರ್ಮ, ಅತ್ಯಾಚಾರ, ಕೊಲೆ, ಮತ್ತೊಂದು ಎಲ್ಲ ಅವರ ಮೇಲೆ ಹಾಕಿ ಅವರನ್ನು ಒಳಗಾಕುವಂಥ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದು ಸತ್ಯನೋ ಸುಳ್ಳೋ ಎಂಬುದು ಎಲ್ಲರಿಗೂ ಗೊಂದಲ. ತನಿಖೆ ಮಾಡಿ ಶೀಘ್ರದಲ್ಲೇ ವರದಿ ಸಲ್ಲಿಸಲೇಬೇಕು. ಯಾಕಂದರೆ ನೋಡಿ, ಇಲ್ಲಿ ಉದಾಹರಣೆಗೆ ಬೇಜಾನ್ ಸಿಗ್ತಾ ಇದೆ. ಉದಾಹರಣೆಗೆ ಅಂದರೆ ಸಂತೋಷ್ ರಾವ್ ಸೌಜನ್ಯ ಪ್ರಕರಣದಲ್ಲಿ ಆ ವಯ ಇಲ್ಲ, ಅವನು ನಕಲಿ. ಸಂತೋಷ್ ರಾವ್ ಸೌಜನ್ಯ ಪ್ರಕರಣದಲ್ಲಿ ನಕಲಿ ಅಂತ ಹೇಳ್ಬೇಕು ನಾವು. ಯಾವುದೇ ಒಂದು ಸಾಕ್ಷ್ಯ ಮತ್ತೊಂದು ಯಾವುದು ಇಲ್ಲ ರೀ. ಅವನು ತಗೊಂಡೋಗಿ ಒಳಗಾಕಿದ್ರು, ಅವನ ಇಡೀ ಫ್ಯಾಮಿಲಿ ಬೀದಿಗೆ ಬಿತ್ತೋಯ್ತು. ಇದಕ್ಕೆಲ್ಲ ಯಾರು ಪರಿಹಾರ ಕೊಡ್ತಾರೆ? ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಸುಪ್ರೀಂ ಕೋರ್ಟಲ್ಲಿ ನೀವು ವಾಪಸ್ ಹೋಗಿ ನೀವು ಯಾವ ಕೋರ್ಟ್ ಹತ್ರ ತಗೋಬೇಕೋ ಆ ಕೋರ್ಟ್ ಹತ್ರ ಹೋಗಿ ನೀವು ನಿಮ್ಮ ಪರಿಹಾರವನ್ನು ತೆಗೆದುಕೊಳ್ಳಿ ಅಂತ ವಾಪಸ್ ಬಂದಿದೆ ಅರ್ಜಿ.
ಸುಪ್ರೀಂ ಕೋರ್ಟಲ್ಲಿ ಆ ಅರ್ಜಿನ ನೀವು ಯಾವ ಕೋರ್ಟ್ ನಿಮಗೆ ಸಂಬಂಧಪಟ್ಟಂಥ ಕೋರ್ಟಿಗೆ ಹೋಗಿ ತಗೊಳ್ಳಿ ಅಂತೇಳಿ ಅರ್ಜಿ ವಾಪಸ್ ಕಳಿಸಿದ್ದಾರೆ. ಅದನ್ನ ವಜಾ ಮಾಡಿಲ್ಲ. ಇದ್ರ ಬಗ್ಗೆ ಯಾವುದೇ ಒಂದು ಮಾರಿಕೊಂಡ ಮಾಧ್ಯಮಗಳು ಮಾತಾಡಲ್ಲ ರೀ, ಮಾತಾಡೋದೇ ಇಲ್ಲ. ಸುಮ್ಮನೆ ಅವರು ಹಿಂಗೆ ಇವರು ಹಿಂಗೆ ನಕಲಿ ದೇವಮಾನವ ಏನಿದನಲ್ಲ, ನಕಲಿ ದಾಖಲಾತಿ ಸೃಷ್ಟಿಸಿ ನಕಲಿ ಅಪರಾಧಿಗಳನ್ನು ಸೃಷ್ಟಿಸಿ ತಾವು ಮಾಡಿರ್ತಕ್ಕಂಥ ಅನ್ಯಾಯಗಳಿಗೆ ಮತ್ತೊಂದಕ್ಕೆ ಜನಗಳ ಮೇಲೆ ಹಾಕಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸರ್ಕಾರ ಏನಾದರೂ ಇವರ ಅಪ್ಪಂದ ಗೊತ್ತಿಲ್ಲ, ಎಲ್ಲ ಕೊಂಡ್ಕೊಂಡ್ಬಿಟ್ಟೆ ಅನ್ಸುತ್ತೆ ನಮಗೆಲ್ಲ. ಹಾಗೆ ಆಗ್ತಕ್ಕಂಥದ್ದು. ಸರ್ಕಾರಕ್ಕೆ ಒಂದು ದಾಖಲಾತಿ ಕೊಡ್ತಾನೆ, ತಾನೇ ಒಂದು ಕೆಲಸ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಸರಿ? ಏನಾದರೂ ಹೇಳಿದರೆ ಧರ್ಮ ವಿರೋಧಿಗಳು. ಈ ಲೋಫರ್ ನಕಲಿ ದೇವಮಾನವ ಯಾವ ಧರ್ಮಕ್ಕೆ ಸೇರಿದವನು? ಆ ಧರ್ಮವನ್ನು ಉದ್ಧಾರ ಮಾಡಲಿ ಹಾಳು ಮಾಡಲಿ ನಮಗೆ ಸಂಬಂಧ ಇಲ್ಲ. ನಮ್ಮ ದೇವರನ್ನು, ನಮ್ಮ ಹಿಂದೂ ದೇವರನ್ನು ಅಡ್ಡ ಇಟ್ಕೊಂಡು ಲಜ್ಜೆಗೆಟ್ಟ ಕೆಲಸ ಮಾಡ್ತಕ್ಕಂಥ ಈ ಲೋಫರ್ಗೆ ಏನು ಹೇಳಬೇಕು ಹೇಳಿ ಸ್ನೇಹಿತರೆ? ನಾವು ಬಂದು ಏನಾದರೂ ಮಾತಾಡಿದರೆ ಸಾಕು, ಕಾಮೆಂಟ್ ಬಾಕ್ಸಲ್ಲಿ ನೀನು ಆ ಮಗ ಈ ಮಗ, ಇವ್ರು ಯಾವ ಮಕ್ಕಳು? ಇವರು ಕಮೆಂಟ್ ಆಗ್ತಕ್ಕಂಥ ಲೋಫರ್ಗಳು ಯಾರ ಮಕ್ಕಳು? ಅದೇ ಲೋಫರ್ ನಕಲಿ ದೇವಮಾನವನಿಗೆ ಹುಟ್ಟಿರತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಆವಯಿನ ಪರವಾಗಿ ಆವಯ ಹೇಗೆ ಹೇಳ್ತಾನೋ ಹಾಗೆ ಕಮೆಂಟ್ ಆಗ್ತಕ್ಕಂಥದ್ದು ಮೇಲ್ನೋಟಕ್ಕೆ ಹಂಗೆ ಕಾಣ್ತಾ ಇದೆ. ಈ ಲೋಫರ್ಗಳ ನೀವು ಅವನಿಗೆ ಹುಟ್ಟಿರಬೇಕು, ಇಲ್ಲಾಂದರೆ ಇವೆಲ್ಲ ಬರೋದಿಲ್ಲ ರೀ. ಕಾಮೆಂಟ್ ಆಗ್ತಕ್ಕಂಥದ್ದು ಎಂತಂತಾರೆ, ಬರೀ ಹಿಂದೂಗಳಲ್ಲ ರೀ, ಹಿಂದೂಗಳು ಅದ್ಯಾವುದಾದ್ರು ಕಮ್ಯುನಿಟಿ, ಬೇರೆ ಕಮ್ಯುನಿಟಿ ಎಲ್ಲರೂ ಇದೇ ಥರ ಕಮೆಂಟ್ ಆಗ್ತಕ್ಕಂಥದ್ದು. ಎಷ್ಟು ಹೇಳ್ಬೇಕು ರೀ ಇವರಿಗೆ? ಫೇಸ್ಬುಕ್ ತೆಗೆದ್ರೆ ಸಾಕು, ಬರೀ ಇಲ್ಲ ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು, ಇಲ್ಲ ಸಲದ ಕಾಮೆಂಟ್ಗಳು. ಬೇಡ ಅವರಿಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂಥವ್ರ ಸಮೇತ ಕಾಮೆಂಟ್ಗಳು. ನಿನಗೆ ಯಾಕೆ ಬೇಕು? ಏನು ನಿಮ್ಮಪ್ಪ ಮಾತಾಡ್ತಾನ? ನಾನು ಮಾತಾಡ್ತೀನಿ, ನನಗೆ ಅಧಿಕಾರ ಇದೆ, ಮಾತಾಡ್ತೀನಿ ರೀ. ನಾನು ಪಬ್ಲಿಕ್ಕು, ಟ್ಯಾಕ್ಸ್ ಕಟ್ತೀನಿ, ನಾನು ಸರ್ಕಾರಕ್ಕೆ ಮಾತಾಡುವಂಥ ಅಧಿಕಾರ ನನಗಿದೆ, ಮಾತಾಡ್ತೀನಿ. ನಿಮಗೆ ಕಾಮೆಂಟ್ ಹಾಕುವಂಥ ಅಧಿಕಾರ ಇದೆ, ಕಮೆಂಟ್ ಹಾಕಿ, ಆದರೆ ಕರೆಕ್ಟಾಗಿ ಹಾಕಿ. ಅದನ್ನ ಬಿಟ್ಟು ಆ ಮಗ ಈ ಮಗ ಈ ಅಧಿಕಾರ ನಿಮ್ಗೆ ಯಾರು ಕೊಟ್ಟರು? ನಿಮ್ಮ ಕಾವಂದ ಇನ್ನೊಂದು ಮತ್ತೊಂದು ಆ ಲೋಫರ್ ಪರವಾಗಿ ನೀವು ನಿಂತ್ಕೊತೀರಲ್ಲ, ಒಂದೇ ಒಂದು ಎವಿಡೆನ್ಸ್ ತಂಬರ್ರಿ. ಈ ಲೋಫರ್ ನಕಲಿ ದೇವಮಾನವ ಯಾವುದೇ ತಪ್ಪು ಮಾಡಿಲ್ಲ, ಜನಗಳಿಗೆ ಮಕ್ಕಳ ಟೋಪಿ ಹಾಕಿಲ್ಲ, ಅಕ್ರಮ ಮೀಟ್ರ್ ಬಡ್ಡಿ ದಂಧೆ ನಡೆಸಿಲ್ಲ, ಭೂ ಕಬಳಿಕೆ ಮಾಡಿಲ್ಲ ಅಂತೇಳಿ ಒಂದೇ ಒಂದು ದಾಖಲಾತಿ ತಮ್ಮನಿ ನಿಮ್ಮ ಕಾಲಿಗೆ, ಪಬ್ಲಿಕ್ಕಲ್ಲಿ ನಿಮ್ಮ ಕಾಲಿಗೆ ಬೀಳ್ತೀನಿ. ಈ ಚಾಲೆಂಜ್ ನಿಮಗೆ ಆಗ್ತಕ್ಕಂಥದ್ದು. ನಿಮಗೆ ದಮ್ಮಿದೆಯಾ? ಆ ಲೋಫರ್ ಮಾಡಿಸಿದ್ದಾನೆ ಎಂಬುದರ ಬಗ್ಗೆ ನನಗೆ ದಾಖಲಾತಿ ಇದೆ ನನ್ನ ಹತ್ರ, ನಾನು ಕೊಡ್ತೀನಿ. ನೀವು ಕೊಡ್ತೀರಾ? ಸುಮ್ಮನೆ ಬಂದು ಇಲ್ಲ ಸಲದ ಕಂಪ್ಲೇಂಟ್ಗಳು, FIR ಮಾಡಿಸ್ತೀನಿ, ಹಾಗೆ ಮಾಡಿಸ್ತೀನಿ, ಈಗ ಮಾಡಿಸ್ತೀನಿ, ಹೋಗ್ರಲ್ಲೇ ಲೋಫರ್ಗಳ. ನಾನು ದಾಖಲಾತಿ ಇಟ್ಕೊಂಡೆ ಮಾತಾಡ್ತಕ್ಕಂಥ ದಾಖಲಾತಿ ಕೊಡ್ತೀನಿ. ನಾನು ಜೈಲಿಗೆಲ್ಲ ಗಲ್ಲಿಗೆ ಹಾಕ್ರಿ, ತಲೆ ಕೆಡಿಸ್ಕೊಂಬಲ್ಲ. ನಿಮ್ಮಂಥ ಲೋಫರ್ ಕಾಮೆಂಟ್ಗಳಿಗೆಲ್ಲ ಎದ್ರಿಕೊಂಡು ಮನೆ ಕುತ್ಕೊಂಬಲ್ಲ. ಅರ್ಥ ಮಾಡ್ಕೊಳ್ಳಿ. ನಮಗೂ ಸಮೇತ ಹೆಣ್ಮಕ್ಳಿದ್ದಾವೆ, ಅವರಿಗೆ ರಕ್ಷಣೆ ಬೇಕಂದರೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಅತ್ಯಾಚಾರಿಗಳು, ಕಾಮುಕರು ಅಂಧರ ಆಗಲೇಬೇಕು. ಇದು ನೆನ್ಪಿಟ್ಕೊಳ್ಳಿ. ನಿಮ್ಮ ಹೆಣ್ಣು ಮಕ್ಕಳ ಪರವಾಗಿ ನಾನು ಮಾತಾಡ್ತಕ್ಕಂಥದ್ದು. ಅದನ್ನ ಬಿಟ್ಟು ನೀವು ಏನೇನೋ ಬಂದು ಕಮೆಂಟ್ ಆಗ್ತಿರಲ್ಲ, ಎಷ್ಟರ ಮಟ್ಟಿಗೆ ಸರಿ ಹೇಳಿ ಸ್ನೇಹಿತರೆ? ನೀವು ಕೂಡ ಹಿಂದೂಗಳ ದೇವಸ್ಥಾನವನ್ನು ಅಡ್ಡೆ ಇಟ್ಕೊಂಡು ಲಜ್ಜೆಗೆಟ್ಟು ಕೆಲಸ ಮಾಡ್ತಕ್ಕಂಥ ಲೋಫರಿಗೆ ಇದೇ ಥರನೇ ಬೈಬೇಕು. ನೀವು ಬೈದರೆ ಸಾಕು, ನಿಮಗೆಲ್ಲ ಬೈತಕ್ಕಂಥದ್ದು ಆ ಲೋಫರಿಗೆ ಬೈದರೆ ಸಾಕು. ನೀವು ಬಂದು ಕೆಟ್ಟದಾಗ ಕಮೆಂಟ್ ಹಾಕಿರಿ, ಎಷ್ಟರ ಮಟ್ಟಿಗೆ ಸರಿ? ಏನು ಹೇಳ್ಬೇಕು ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಜಸ್ಟಿಸ್ ಫಾರ್ ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೂ ಇದೇ ರೀತಿ ಮಾತಾಡ್ತಕ್ಕಂಥದ್ದು, ಇದೇ ರೀತಿ ಹೋರಾಟ ಮಾಡ್ತಕ್ಕಂಥದ್ದು. ನಮ್ಮದು ಏನು ಕಿತ್ಕೊಳ್ರಿ ಲೋಫರ್ಗಳ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಸೌಜನ್ಯ.